ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ನು ಲೀಡ್ರೇ ಅಲ್ಲ. ಕರ್ನಾಟಕ ಸರ್ಕಾರದಲ್ಲಿ ನಾನು ಒಬ್ಬ ಶಾಸಕನಾಗಿದ್ದೀನಿ ಅನ್ನೋದು ಪರಿಜ್ಞಾನ ಅವನಿಗಿಲ್ಲ. ಪಿ ಪ್ರದೀಪ್ ಅಂತ, ಪಿ ಫಾರ್ ಪೆರೇಸ್ ಅಂದ್ರೆ ಇ ಫಾರ್ ಈಶ್ವರ್. ಅವನೊಬ್ಬ ಹುಚ್ಚ. ಅವನ ಬಗ್ಗೆ ಮಾತಾಡೋಕೆ ಹೋದರೆ ನಮಗೆ ಅವಮಾನ ಆಗುತ್ತೆ. ಸದನದಲ್ಲಿ ಕುತ್ಕೊಂಡು ಹೇಗ್ತಾ ಇದೆಯಾ ಅವನಿಗೆ? ಅದಕ್ಕೆ ತೂಕ ಅಂತ ಏನಂತ ಗೊತ್ತಾ ಅವನಿಗೆ? ಫಸ್ಟು ಅವ್ನು ಶಾಸಕ ಅಂತ ಹೇಳಕ್ಕೆ ನನ್ನ ಬಾಯಲ್ಲಿ ಬರೋದೇ ಇಲ್ಲ. ವಿಷಯ ಅಯ್ಯಯ್ಯೋ ಗುಡ್ಬಿಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗುಟ್ಟು. ಸೇವೆ ಮಾಡೋ ಹೇಗ್ತಾ ಹೇಳ್ದಿರ ಅವನೇ ರಾಜ ನಾನೇ ಇದು ಅಂದರೆ ಏನು ಅರ್ಥ? ಕರ್ನಾಟಕ ಜನತೆ ಕೊಟ್ಟ ಭಿಕ್ಷೆಯಲ್ಲಿ ನೀವು ಅಧಿಕಾರ ನಡೆಸ್ತಾ ಇರೋರು. ಸಾರ್ ಹೇಳ್ತಾ ಇದ್ದಿಲ್ಲ, ಈ ತುಕಾಲತ್ ದೌಲತ್ಗಳೆಲ್ಲ ನಡೆಯೋದಿಲ್ಲ ಇಲ್ಲಿ. ನಾನು ಮಿನಿಸ್ಟ್ರು, ನಾನು ಮುಖ್ಯಮಂತ್ರಿ, ನಾನು ರಾಜ್ಯ, ನಂದು ಇವೆಲ್ಲ ಯಾರ್ದು ಇಲ್ಲ. ರಾಜ್ಯ ಕರ್ನಾಟಕ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನಾನು ಅವಾಗಲೇ ಹೇಳಿದೆ ಸರ್, ಅವನೊಬ್ಬ ಹುಚ್ಚ ವೆಂಕಟ್ ಥರ ಸರ್ ಅವನು. ಆ ಪಿಕ್ಚರ್ ಡೈಲಾಗ್ ಅದು ಇವು ಹೇಳೋಕ್ಕೆ ಸರಿಯೇ ಹೊರತು ಈ ದೇಶಕ್ಕೆ ಈ ರಾಜ್ಯಕ್ಕೆ ಘನತೆ ಬರೋಂಥ ಕೆಲಸ ಅವ್ನು ಯಾವುದು ಮಾಡೋಕ್ಕೆ ಇಲ್ಲ. ಅವನು ಬರೀ ನೀಟ್ ನಗದಮ್ ಇಟ್ಕೊಂಡು ಆ ಮಕ್ಕಳಿಗೆ ಏನೋ ಡೈಲಾಗ್ ಹೇಳ್ಕೊಂಡು ಅದನ್ನ ಇಟ್ಕೊಂಡು ರಾಜಕಾರಣ ಮುಟ್ಟ ಏನೋ. ಪಾಪ್ಯುಲಾರಿಟಿ ಯಾವತ್ತು ಪಾಸಿಂಗ್ ಕ್ಲೌಡ್ ಇದ್ದಂಗೆ ಸರ್, ಅದು ಬರುತ್ತೆ ಹೋಗುತ್ತೆ. ಮನುಷ್ಯ ಯಾವತ್ತು ಆಕಾಶದ ಥರ ಇರಬೇಕು ಸರ್, ಮುಟ್ಟಕ್ಕಾಗಬಾರ್ದು. ಪ್ರದೀಪ್ ಈಶ್ವರ್ ಪಿಕ್ಚರ್ ಡೈಲಾಗ್ಗಳು ಹೊಡೆದು ಅಲ್ಲಿ ರಾಜಕಾರಣ ಮಾಡೋಕ್ಕೆ ಹೋಗವನು ಬಳ್ಳಾಪುರದಲ್ಲಿ. ಅವನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ನು ಲೀಡ್ರೇ ಅಲ್ಲ. ಅವನು ನಮ್ಮ ಚಿತ್ರನಟ ಒಬ್ಬ ಇದ್ದ ಮೆಂಟಲ್ ಹುಚ್ಚ ವೆಂಕಟ್ ಅಂತ ಆಗಿರಾಕಿ. ಅವನು ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ, ನಾನು ಯಾವ ಜವಾಬ್ದಾರಿ ಇದ್ದೀನಿ, ನಾನು ಗೌರವಾನ್ವಿತವಾಗಿ ನನ್ನ ವಿಧಾನಸಭೆಗೆ ಕಳಿಸಿದ್ದಾರೆ ಜನ. ಕರ್ನಾಟಕ ಸರ್ಕಾರದಲ್ಲಿ ನಾನು ಒಬ್ಬ ಶಾಸಕನಾಗಿದ್ದೀನಿ ಅನ್ನೋದು ಪರಿಜ್ಞಾನ ಅವನಿಗಿಲ್ಲ. ಅವನೊಬ್ಬ ಹುಚ್ಚ. ಅವನ ಬಗ್ಗೆ ಮಾತಾಡೋಕೆ ಹೋದರೆ ನಮಗೆ ಅವಮಾನ ಆಗುತ್ತೆ. ಕೆಣಕಿದ್ರೆ ಒಬ್ಬ ಪ್ರದೀಪ್ ಈಶ್ವರ್ ಹುಟ್ಟುತ್ತಾನೆ. ನಾನು ಒಂದು ಶಾಸಕ ಅಂತ ಯಾವ ಗ್ಯಾಪಲ್ಲಿ ನಾನು ಒಪ್ಪಕ್ಕೆ ರೆಡಿ ಇಲ್ಲ. ಅರ್ಥ ಆಯ್ತಾ? ಆ ಹುಚ್ಚ ವೆಂಕಟ್ ಅವನೇ ಪಿಕ್ಚರ್ ಏಮ್ರಾ ಬುಜ್ಜಿಗ ಇಟ್ಲ್ರ ಅಂತ ಈ ಥರ ಎಲ್ಲ ಹೊಡ್ಕೊಂಡು ಡೈಲಾಕು ಮೆಂಟಲ್ ಥರ ಆಡ್ತಾನೆ ಅವನು. ಅವನು ಒಬ್ಬ ಶಾಸಕನ ಗೌರವ ಇದೆಯಾ? ಶಾಸಕನ ಬಾಡಿ ಲ್ಯಾಂಗ್ವೇಜ್ ಇದೆಯಾ ಅವನಿಗೆ? ಶಾಸಕರಂದ್ರೆ ಏನು? ಸೌಧದಲ್ಲಿ ಕುತ್ಕೊಂಡು ಬಡವ್ರದ್ದು, ರೈತರದ್ದು, ಕಾರ್ಮಿಕರದ್ದು, ಅನೇಕ ವಿದ್ಯಾರ್ಥಿಗಳು, ವರ್ತಕರದ್ದು ಸಮಸ್ಯೆ, ನೀರಾವರಿ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಂಥ ಸದನದಲ್ಲಿ ಕುತ್ಕೊಂಡು ಹೇಗ್ತಾ ಇದೆಯಾ ಅವನಿಗೆ? ಅದಕ್ಕೆ ತೂಕ ಅಂತ ಏನಂತ ಗೊತ್ತಾ ಅವನಿಗೆ? ಫಸ್ಟು ಮಾತೇ ಇಲ್ಲ. ಒಬ್ಬ ಶಾಸಕನಾಗಿ ಅವನು ಅನ್ಲಾಯಕ್ ಅವನು ಶಾಸಕ ಅಂತ ಹೇಳಕ್ಕೆ ನನ್ನ ಬಾಯಲ್ಲಿ ಬರೋದೇ ಇಲ್ಲ. ಅವನೊಬ್ಬ ವೇಸ್ಟ್ ನನ್ನ ಮಗ ಅಂತ ಹೇಳ್ತೀನಿ ನಾನು. ಏಕವಚನದಲ್ಲೇ ಬೈತೀನಿ ಅವನು. ಯಾಕೆ ಅಂದರೆ ಈಗ ಈ ರಾಜಕೀಯ ಕಾರ್ಯಕ್ರಮಗಳು ಆಗ್ಬಿಡ್ತಾ ಅಂತ ವೇದಿಕೆಗಳು ಸರ್? ನೋಡಿ ಸರ್, ಯಾವುದೇ ಪಾರ್ಟಿ ಆದರೆ ಸರ್ಕಾರಿ ಕೆಲಸ ಸರ್ಕಾರದ ಕೆಲಸದ ಥರ ಮಾಡಬೇಕು. ಯಾರದೇ ಒಬ್ಬರದ್ದು ಸರ್ಕಾರ ಅಲ್ಲ, ಕರ್ನಾಟಕ ಸರ್ಕಾರ ಇದು. ಯಾರ್ದೋ ಒಬ್ಬರದ್ದು ರಾಜ್ಯ ಅಲ್ಲ ಇದು, ಕರ್ನಾಟಕ ಜನತೆಯ ರಾಜ್ಯ. ಪ್ರಜಾಪ್ರಭುತ್ವ ಸರ್ ಇದು. ಯಾರ್ದೋ ಒಬ್ಬರಿಗಾಗಿ ಏನು ಮಾಡೋಕ್ಕಾಗೋದಿಲ್ಲ. ನಾವು ಪ್ರಜೆಗಳಿಂದ ಆಯ್ಕೆ ಆಗಿರೋರು. ಪ್ರಜೆಗಳು ನಿಮಗೆ 5 ವರ್ಷ ನಿಮಗೆ ಆಡಳಿತಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆಯಿತು, ಆಮೇಲೆ ಆ ಪ್ರಜೆಗಳ ಸೇವೆ ಮಾಡಿ ಅವ್ರನ್ನ ತೃಪ್ತಿಪಡಿಸುವ ಕೆಲಸ ನೀವು ಮಾಡಬೇಕು. ಯಾಕಂದ್ರೆ ಪ್ರಜಾ ರಾಜ್ಯದಲ್ಲಿ ಅವ್ರ ಹಕ್ಕನ್ನು ನೀವು ಪಡೆದು ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ. ಆ ಸೇವೆ ಮಾಡೋ ಹೇಗ್ತಾ ಹೇಳ್ದಿರ ಅವನೇ ರಾಜ ನಾನೇ ಇದು ಅಂದರೆ ಏನು ಅರ್ಥ? ಬೂತಿಂದ ರಾಜರ ಮಕ್ಕಳೇ ರಾಜರಾಗಬಾರ್ದು, ಪ್ರಜೆಗಳಿಂದ ರಾಜರಾಗಿ ಆಯ್ಕೆ ಆಗಬೇಕು ಅಂತಾನೆ ಪ್ರಜಾಪ್ರಭುತ್ವ ಸ್ಥಾಪನೆ ಆಗಿರೋದು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಆ ಒಂದು ಸಾಮಾನ್ಯ ಜ್ಞಾನ ಇಲ್ಲ ಅಂದಮೇಲೆ ಅವ್ರಿಗೇನಂತ ಹೇಳ ನಾವು? ನಂದೇ ರಾಜ್ಯ ನಿಂದೇ ರಾಜ್ಯ ಏನು? ಯಾರ್ದು ಅಲ್ಲ. ಕರ್ನಾಟಕದ ರಾಜ್ಯ ಕರ್ನಾಟಕ ಜನತೆದು. ಕರ್ನಾಟಕ ಜನತೆ ಕೊಟ್ಟ ಭಿಕ್ಷೆಯಲ್ಲಿ ನೀವು ಅಧಿಕಾರ ನಡೆಸ್ತಾ ಇರೋರು. ಆ ಒಂದು ಸ್ಥಾನಕ್ಕೆ ಕುಂದು ಬರ್ದಂಗೆ ನಡ್ಕೊಳ್ಳಿ. ರಾಜ್ಯದ ಮರ್ಯಾದಿನ ಬೀದಿನ ರಾಜ ಹಾಕೋ ಕೆಲಸ ಯಾವುದೇ ಸಚಿವ ಶಾಸಕರು ಮಾಡಬಾರ್ದು. ಅರ್ಥ ಆಯ್ತು ಅನ್ಸುತ್ತೆ ಸರ್. ಈಗ ಸಿದ್ದು ಸರ್ಕಾರ ನಮ್ಮ ಸರ್ಕಾರ ನೀವು ಒಪ್ಪಂದ ಅಂದರೆ ರೌಡಿಸಮ್ ಸರ್ ಇದು? ಸರ್ ಹೇಳ್ತಾ ಇದ್ದಿಲ್ಲ, ಈ ತುಕಾಲತ್ ದೌಲತ್ಗಳೆಲ್ಲ ನಡೆಯೋದಿಲ್ಲ ಇಲ್ಲಿ. ಇದು ರಾಜ್ಯದ ಒಬ್ಬ ಸಚಿವನಾಗಿ, ರಾಜ್ಯದ ಒಬ್ಬ ಶಾಸಕರಾಗಿ ನಡ್ಕೊಬೇಕೇ ಬಿಟ್ಟರೆ ನಂದು ನಾನು ಅನ್ನೋದು ಬರಬಾರ್ದು. ನಮ್ಮ ರಾಜ್ಯದ ನನ್ನ ರಾಜ್ಯ ಅಂತ ಬರಬೇಕು, ನಾನು ಅಂತ ಬರಬಾರ್ದು. ಈ ಕರ್ನಾಟಕ ರಾಜ್ಯಕ್ಕೆ ಆದಂಥ ಒಂದು ಗೌರವ ಘನತೆಗಳಿದೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅರ್ಥ ಆಯ್ತಾ? ನಾವು ಏನು ಮಾಡಿದ್ರು ಜನತೆಗೆ ಮಾಡಬೇಕು, ಜನತೆನ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಬೇಕು ಅನ್ನೋದು ಶಾಸಕರಿಗೆ ಸಚಿವರಿಗೆ ಬರಬೇಕು. ನಾನು ಮಿನಿಸ್ಟ್ರು, ನಾನು ಮುಖ್ಯಮಂತ್ರಿ, ನಾನು ರಾಜ್ಯ, ನಂದು ಇವೆಲ್ಲ ಯಾರ್ದು ಇಲ್ಲ. ರಾಜ್ಯ ಕರ್ನಾಟಕ.
ನೀನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರೋ ವ್ಯಕ್ತಿ ಅಷ್ಟೇ ಇರಬೇಕು. ನೀನು ಒಬ್ಬ ಸೇವಕನಾಗಿ ಕಾಣಬೇಕೇ ಹೊರತು ರಾಜನಾಗಿ ಬಾಳುವಂಥದ್ದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಪ್ರಜಾ ಸೇವಕನಾಗಬೇಕು ನೀನು, ಪ್ರಜಾ ರಾಜರಾಗಬಾರ್ದು. ಪ್ರಜೆಗಳಿಂದ ಆಯ್ಕೆ ಆದಮೇಲೆ ಪ್ರಜೆಗಳೇ ರಾಜರು, ಓಕೆ. ಆ ಥರ ಬರಬೇಕು. ನಮ್ಗೆ ಅದು ಇಷ್ಟ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9. ಕ್ಯಾಮರಾಮನ್ ಗಿಣಿರಾಮ್ ಜೊತೆ ಕುಟೇರ ಸಿಂಹ ಜಂಗ್ಲಿ.